ಹಿಂಗೆ ಒಂದು ಶಾಲೆಯಲ್ಲಿ ತಿಮ್ಮಯ್ಯ ಅಂತ ಸ್ಕೂಲ್ ಮಾಸ್ಟ್ರು ಸ್ಕೂಲ್ ಮಕ್ಕಳೆಲ್ಲ ತಿಕ್ಲು ತಿಮ್ಮಯ್ಯ ಅಂತ ಕಟ್ಬಿಟ್ಟಿದ್ರು. ಯಾಕಂದ್ರೆ ಹಂಗೆ ವಯ್ಯ ಮನೇಲಿ ಹೆಂಡತಿ ಜೊತೆ ಜಗಳ ಆಡ್ಕ ಬಂದ್ರೆ ಮಕ್ಕಳಿಗೆ ಏಟು, ಬಸ್ಸು ಟೈಮಿಗೆ ಸರಿಯಾಗಿ ಸಿಗ್ಲಿಲ್ವೋ ಮಕ್ಕಳಿಗೆ ಏಟು, ರಸ್ತೆಯಲ್ಲಿ ಬರುವಾಗ ಯಾರ ಜೊತೆ ಜಗಳ ಆಡ್ಕ ಬಂದ್ರೋ ಮಕ್ಕಳಿಗೆ ಏಟು. ಅದಕ್ಕೆ ಏನ್ ಮಾಡಿದ್ರು, ಮಕ್ಕಳೆಲ್ಲ ತಿಕ್ಲು ತಿಮ್ಮಯ್ಯ ಅಂತ ಕಟ್ಬಿಟ್ಟಿದ್ರು. ಯಾಕಂದ್ರೆ ಅವರ ಪಾಠ ಬತ್ತು ಅಂತಂದ್ರೆ ಸಾಕು, ಒಬ್ಬ ಮಕ್ಕಳು ಒಂದು ಚೂರು ಮಾತಾಡ್ತಾರಲ್ಲ ಸದ್ದು ಮಾಡದೆ ಕೂತ್ಕೊಂಡ್ಬಿಡುದು. ಯಾಕಂದ್ರೆ ಮೊದಲೇ ತಿಕ್ಲು ತಿಮ್ಮಯ್ಯ ಯಾವ ಪಾಪನ ತಂದು ಯಾರ ಮೇಲೆ ತಂದು ಕೆಚ್ಚಾಕ್ಬಿಡುವಾದಾಗ ಕೋಲ್ ತಗೊಂಡು ಯಾರಿಗೆ ಏಟ್ ಬೀಳ್ತವೆ ಏನು ಗೊತ್ತಾಯ್ತಿರ್ಲಿಲ್ಲ. ಅದಕ್ಕೆ ಆ ವೈನ್ ಪಾಠ ಅಂದ್ರೆ ಒಬ್ರು ಪಿಡ್ಡಕ್ಕಂತಿಲ್ಲ ಸದ್ದು ಮಾಡದೆ ಕೂತ್ಕೊಂಡ್ಬಿಡ್ತಿದ್ರು. ಅಂಥ ತಿಮ್ಮಯ್ಯ ಮೇಷ್ಟ್ರು, ತಿಕ್ಲು ತಿಮ್ಮಯ್ಯ ಮೇಷ್ಟ್ರು. 10 ಗಂಟೆಗೆ ಶಾಲೆ ಪ್ರಾರಂಭ ಆಗದೆ, ಪಾಠ ನಡೀತಾ ಇದೆ. ಸ್ಕೂಲ್ ಮಕ್ಳಿಗೆಲ್ಲ ಹೇಳವ್ರೆ ಈ ಬರ್ಕ ಬರ್ರಪ್ಪ ಅಂತ ಹೋಮ್ವರ್ಕ್ ಕೊಟ್ಟಿದ್ರು. ಎಲ್ಲ ಪುಸ್ತಕ ತಂದು ಜೋಡಿಸ್ಬಿಟ್ಟವ್ರೆ. ಯಾವುದೋ ಒಂದು ಪುಸ್ತಕ ತಗೊಂಡ್ರು, ಎಲ್ಲ ನೋಡ್ತಾ ಇದ್ರು. ಯಾರೋ ಹೆಬ್ಬಾಡಿ ಚಂದ್ರ ನಾನೇ ಸಾರ್ ಅಂದ. ಅವೆಲ್ಲ ಅಂದ್ರು ತೋಟಕ್ಕೆ ಹೋಗವಳೆ ಸಾ ಅಂದ್ರ. ನಿಮ್ಮವ್ ಸುದ್ದಿನಲ್ಲ ಅವೆಲ್ಲೋ ಅಂದ್ರು. ಅಲ್ಲೇ ಎಲ್ಲೋ ಅದೇ ನೋಡಿ ಸಾ ಅಂತಾನೆ. ಅಲ್ಲೇ ಎಲ್ಲೋ ಇದ್ದದ್ ನಾನೇ ನೋಡೋಣ ಅಂತಂದ್ರು. ಅಷ್ಟೊತ್ತಿಗೊಬ್ಬ ಬಂದ್ಬಿಟ್ಟ ಸಿದ್ಲಿಂಗ ಸ್ವಾಮಿ ಅಂತ. ಒಳಗ್ ಬರೋಣ ಅಂದ. ಸ್ಕೂಲ್ ಶುರುವಾಗಿರೋದು 10 ಗಂಟೆಗೆ, 11 ಗಂಟೆ ಏನು ಕತ್ತೆ ಮೇಯ್ಸಕ್ ಹೋಗಿದ್ದ ನೀನು? ಇಡೀ ಕೈಯ ಬೀಳ್ತವೆ ಸರಿಯಾಗಿ ಏಟು ಕೊಡ್ರ ಕೋಲ ಅಂದ್ರು. ಕೈ ಇಡಿ ಅಂತಾರೆ. ಒಂದ್ ಕೈಲಿ ಚೊಂಬು ಹಿಡ್ದವನೆ, ಇನ್ನೊಂದ್ ಕೈಲಿ ಬುಕ್ ಹಿಡ್ದವನೆ. ಇದೇನೋ ಚೊಂಬು ಅಂದ್ರು. ನಿಮ್ಗೆ ಪಾಯಸ ತಕ ಬಂದೀವ್ನಿ ಅಂತ. ಏನಾ 5 ವರ್ಷ ಆಯ್ತು ನಿಮ್ಮ ಊರೊಳಗೆ ಬಂದು ನಾನು ಸ್ಕೂಲ್ ಮೇಸ್ಟ್ರಾಗಿ. ಒಂದಿನ ಒಬ್ಬ ಒಂದ್ ಲೋಟ ನೀರು ಕೊಡ್ಲಿಲ್ಲ ನಿಮ್ಮ ಊರೊಳಗೆ ಅಂತದ್ರಲ್ಲಿ ನನಗೆ ಎಂತ ಪಾಯಸ ತಕ ಬಂದಿದ್ಯಲ್ಲ ಸಿದ್ಲಿಂಗ ಸ್ವಾಮಿ ವಾಪ ಇಲ್ಲಿ. ಏನೋ ಸಮಾಚಾರ, ಪಾಯಸ ತಂದಿದ್ಯಲ್ಲ ಅಂದ್ರು. ನೆನ್ನೆ ಭಾನುವಾರ ಅಲ್ಲ ನಮ್ಮ ಅಕ್ಕ ಬಾವ ಬಂದಿದ್ರು. ನಮ್ಮವ್ವ ಪಾಯಸ ಮಾಡ್ತಾ ಇದ್ಲು. ನಾನು ಪಾಯಸ ಕೊಡು ಪಾಯಸ ಕೊಡು ಪಾಯಸ ಕೊಡು ಅಂತ ಕೇಳ್ತಾನೆ ಇದ್ನಲ್ಲ. ಬಿಸಿ ಪಾಯಸ ಆರ್ಸ್ಕ ಕುಡಿಯಪ್ಪ ಅಂದ್ಬಿಟ್ಟು ತಟ್ಟೆಗೆ ಹಾಕೊಟ್ಲು. ಪಡ್ಸೆಲ್ಲ ಕೂತ್ಕೊಂಡು ಬೇಸಣಿಗೆ ತಗೊಂಡು ಆರಿಸ್ತಿದ್ನ. ನಮ್ಮಪ್ಪ ಬಂದ ಕುರಿಗೆ ಮೇವ್ ಹಾಕು ಅಂದ. ಕುರಿಗೆ ಮೇವ್ ಹಾಕೋಕ್ ನಾನು ಹೋಗಿವ್ನಿ. ಆಳ್ಮನೆ ನಾಯಿ ಅದೆಲ್ಲಿತ್ತೋ ಚಕಮುನ್ ನೆಕ್ಕ ಬಂದು ಪಾಯಸ ನೆಕ್ಬಿಡ್ತು. ನಮ್ಮವ್ವ ಆಚೆಗೆ ಹಾಕಿ ತಗೊಂಡು ಮೇಷ್ಟ್ರುಗಾರ ತಗೊಂಡು ಹೋಗಿ ಕೊಡು ಅಂದ್ಲು. ಅದಕ್ಕೆ ತಗೊಬಂದೆ. ಅಪ್ಪ ನಾಯಿ ನೆಕ್ಕಿರು ಪಾಯಸ ಮೇಷ್ಟ್ರು ನೆಕ್ಲಿ ಅಂತ ನನಗೆ ತಗೊಬಂದಪ್ಪ. ಹಾಳಾಗೋಗುವಂತ ಚೊಂಬೆ ಎಸ್ಬಿಟ್ರು. ಎಸಿಬೇಡಿ ಅಂದ. ಯಾಕೋ ಅಂದ್ರು, ಬಟ್ಲು ಮನೆಗೆ ಅದೊಂದೇ ಚೊಂಬಡಿಕಂದಿನಿ ಎಸ್ಬಿಟ್ರು, ನಾವೇನ್ ಮಾಡುವ ಅಂದ. ಅವತ್ತು ಬಿಟ್ಬಿಟ್ರು ಮೇಷ್ಟ್ರು ಪಾಯಸ ಕುಡಿದ. ಇವತ್ತು ಪಾಯಸ ಅಂದ್ರೆ ವಾಮಿಟ್ ಬರ್ತದ ಅವ್ರಿಗೆ. ಅಂತಂತ ಪತ್ರಾವಳಿ ಮಕ್ಳುಗಳೆಲ್ಲ ಹುಟ್ಟುಬಿಟ್ಟವ್ರು ಈಗ. ಗುರುಗಳಿಗೆ ತಿರುಮಂತ್ರ